ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಸರ್ ಹಾರ್ಟ್ಲಿ ವೆಲ್ಕಮ್. ನೀವೊಬ್ಬರನ್ನೇ ನಿಲ್ಲಿಸಲ್ಲ ನಾನು, ಡೋಂಟ್ ವರಿ. ಇದೀಗ ನಮ್ಮ ಸಿನಿಮಾಟೋಗ್ರಾಫರ್ ಜೊತೆಗೆ ನಮ್ಮ ಸಿನಿಮಾದ ಅಮೇಜಿಂಗ್ ಕೊರಿಯೋಗ್ರಾಫರ್, ಬೆಂಕಿ ಮಳೆಯನ್ನ ಹರಿಸಿರುವಂತಹ, ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮುರಳಿ ಮಾಸ್ಟರ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಮುರಳಿ ಮಾಸ್ಟರ್ ಅವ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಕ್ಲೈಮ್ಯಾಕ್ಸ್ ನಲ್ಲಿ ಬ್ಯೂಟಿಫುಲ್ ಸ್ಟಂಟ್ ಅನ್ನ ಮಾಡಿಸಿರುವಂತಹ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್, ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಡಿಫರೆಂಟ್ ಡ್ಯಾನಿ ಮಾಸ್ಟರ್ಸ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಮಾಸ್ಟರ್ ದಯವಿಟ್ಟು ಜಾಯಿನ್ ಆಗಬೇಕು. ನಮ್ಮ ಮೂರು ಟೆಕ್ನಿಷಿಯನ್ಸ್ಗೂ ಕೂಡ ಸೂಪರ್ ಅಲ್ಲ. ಓಕೆ, ಇದೀಗ ಸಂತೋಷ್ ರೈ ಪತಾಜಿ ಸರ್ ನಿಮ್ಮಿಂದ ಶುರು ಮಾಡೋಣ. ಗ್ರಾಮಾಯಣ ಅಫ್ಕೋರ್ಸ್ ಒಂದು ಬ್ಯೂಟಿಫುಲ್ ಜರ್ನಿ ಆಗಿರುತ್ತೆ. ಬಹಳಷ್ಟು ಹಳ್ಳಿ ಸೊಗಡನ್ನ ತೋರಿಸೋದ್ರ ಜೊತೆಗೆ ಒಂದು ರಾ ರಸ್ಟಿಕ್ ಫೀಲ್ ಅನ್ನ ನಮಗೆ ಕೊಡೋದಕ್ಕೆ ನೀವು ರೆಡಿ ಆಗಿದ್ದೀರಾ. ನಿಮ್ಮ ಜರ್ನಿ ಹೇಗಿತ್ತು ಪ್ಲೀಸ್ ಮಾತಾಡಬೇಕು. ಬಂದಿರುವ ಎಲ್ಲರಿಗೂ ನಮಸ್ಕಾರ. ಗ್ರಾಮಾಯಣ ಅಂದರೆ ಈಗಾಗಲೇ ಸಾಕಷ್ಟು ವಿಜುವಲ್ಸ್ ನೋಡಿದ್ದೀವಿ, ಬೇರೆ ಬೇರೆ ಥರದ್ದು. ಒಂದು ಡ್ಯೂಯೆಟ್ ಸಾಂಗ್ ನೋಡಿದ್ದೀರಿ, ಹಾಗೆ ಅದಕ್ಕಿಂತ ಮುಂಚೆ ಒಂದಷ್ಟು ಗ್ಲಿಮ್ಸ್ಗಳು ನೋಡಿದ್ದೀರಿ. ಈ ಟೈಟ್ಲೇ ಹೇಳುವಂಗೆ ಇದು ಗ್ರಾಮೀಣ ಸೊಗಡು ಇರುವ ಚಿತ್ರ. ನಾನು ಸುಮಾರು ನನ್ನ 20 ವರ್ಷದ ಜರ್ನಿಲಿ ಬಹುಶಃ ಇದು ಬೇರೆ ಥರದ ಚಿತ್ರ. ಯಾಕಂದರೆ ಇಲ್ಲಿ ತನಕ ಒಂದಷ್ಟು ಗ್ಲಾಸಿ ಸ್ವಲ್ಪ ಗ್ಲಾಮರ್ ಸಿನಿಮಾಗಳನ್ನೇ ಮಾಡ್ತಾ ಬಂದವನು. ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಹತ್ತಿರ. ಯಾಕಂದರೆ ಈ ಥರದ ಸಿನಿಮಾ ಮಾಡೋದಕ್ಕೆ ಸುಮಾರು 20-22 ವರ್ಷ ಬೇಕಾಯಿತು. ಯಾಕಂದರೆ ಈ ಸಿನಿಮಾ ಯಾಕೆ ತೀರಾ ಕಷ್ಟ ಅಂದರೆ, ನಾನು ಡೈರೆಕ್ಟ್ ಚಂದ್ರು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಅದೇ ಸಿಕ್ಕಾಪಟ್ಟೆ ಡೀಟೇಲಿಂಗ್ಗಳಿತ್ತು ಆ ಸಿನಿಮಾದಲ್ಲಿ. ಅದೇ ಸ್ಕ್ರಿಪ್ಟು ಡೈಲಾಗ್ ಒಂದು 60-70 ಪೇಜ್ ಇದ್ದರೆ ಡೀಟೇಲ್ ಒಂದು 100 ಪೇಜ್ ಇತ್ತು. ಆವಾಗ ನಾನು ಚಂದ್ರು ಕೇಳಿದೆ, ಇದು ಹೆಂಗೆ ಸಾಧ್ಯ ಚಂದ್ರು? ಯಾಕಂದರೆ ಪ್ರತಿಯೊಂದು ಡೀಟೇಲ್, ಗೋಡೆ ಮೇಲೆ ಏನಿರಬೇಕು, ನೆಲದಲ್ಲಿ ಏನಿರಬೇಕು, ಗಾಡಿ ಮೇಲೆ ಏನಿರಬೇಕು, ಅದೇ ಇಷ್ಟೊಂದು ಡೀಟೇಲ್ ಬರೆಯೋಕೆ. ಯಾಕಂದರೆ ಆವಾಗ ಹೇಳಿದ್ರು ಸರ್ 10 ವರ್ಷದಿಂದ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಅಂದರೆ ಇದು ಒಂದು 4 ಗಂಟೆ ಸಿನಿಮಾನ ಒಂದು 2-2.25 ಗಂಟೆಗೆ ಇಳಿಸೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಈ ಸಿನಿಮಾ ಯಾಕೆ ತೀರಾ ಸ್ಪೆಷಲ್ ಅಂದರೆ, ಯೂಶ್ವಲಿ ನಾವೇನಾಗುತ್ತೆ ತೀರಾ ಸಿನಿಮೆಟಿಕ್ ಆಗಿ ಮಾಡ್ತೀವಿ ಅಥವಾ ತೀರಾ ಗ್ಲಾಮರಸ್ ಆಗಿ ಮಾಡ್ತೀವಿ. ಬಟ್ ಈ ಸಿನಿಮಾ ಆ ಥರದ ಜಾನರ್ ಬಿಟ್ಟು ತುಂಬ ನ್ಯಾಚುರಲ್ ಆಗಿರಬೇಕು. ತುಂಬ ಅಂದರೆ ನಿಮಗೆ ಎಲ್ಲೂ ನಾನು ಫ್ರೇಮ್ನ ತುಂಬ ಗ್ಲೋರಿಫೈ ಮಾಡಿಲ್ಲ. ಅಂದರೆ ನಾವೇನು ಮಾಡ್ತೀವಿ, ಸಿನಿಮಾ ಫ್ರೇಮ್ ಇಟ್ಟಾಗ ಇರೋ ಬರೋ ಪ್ರಾಪರ್ಟಿ ಎಲ್ಲ ತಂದುಬಿಟ್ಟು ತುಂಬ ಸುಂದರವಾಗಿ ಕಾಣಬೇಕು ಅಂತ ತುಂಬ ಅರೇಂಜ್ ಮಾಡಿ ಫ್ರೇಮಿಂಗ್ ಮಾಡ್ತೀವಿ. ಬಟ್ ಈ ಸಿನಿಮಾ ಏನಂದರೆ, ಒಬ್ಬ ಮಾಮೂಲು ಮನುಷ್ಯ ಒಂದು ಹಳ್ಳಿನ ಹೇಗೆ ನೋಡ್ತಾನೆ, ಅವನ ಕಣಿಗೆ ಏನೇನು ಕಾಣುತ್ತೆ ಆ ಥರ ಕ್ಯಾಪ್ಚರ್ ಮಾಡಿರೋ ಸಿನಿಮಾ. ಇದು ಅಷ್ಟು ಸುಲಭನೂ ಅಲ್ಲ. ಯಾಕಂದರೆ ತೀರಾ ಅದೇ ಥರ ಮಾಡ್ತಾ ಹೋದರೆ ಬೋರ್ ಆಗ್ಬಿಡುತ್ತೆ ಒಂದು ಹಂತದಲ್ಲಿ. ಅದನ್ನು ಸಿನಿಮೆಟಿಕ್ಕಾಗೂ ತೋರಿಸ್ಬೇಕು, ಸಹಜವಾಗೂ ತೋರಿಸ್ಬೇಕು. ಆ ರೀತಿಯ ಪ್ರಯತ್ನನ ಪ್ರತಿ ಫ್ರೇಮಲ್ಲೂ ಟ್ರೈ ಮಾಡಿದ್ದೀವಿ. ಬಹುಶಃ ಅದು ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಿನಿಮಾ ನೋಡಿದಾಗ ನೀವು ನಿಮ್ಮ ಗ್ರಾಮೀಣ ಬದುಕು, ಅಂದರೆ ನಾವು ಎಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಆ ನೆನಪುಗಳೆಲ್ಲ ಒಂದಷ್ಟು ಮೆಲುಕು ಹಾಕೋಬೋದು. ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಮತ್ತು ದುಡಿದಿರುವ ಎಲ್ಲ ಟೆಕ್ನಿಷಿಯನ್, ಅಂದರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸೇ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಸರ್, ಅಂದರೆ ಮನೋಹರ್ ಸರ್, ವೇಲು ಸರ್ ಇರ್ಬೋದು, ಎಸ್ಪೆಷಲಿ ನವೀನ್ ಜಿ. ಯಾಕಂದರೆ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಅಂದರೆ ಅವರಿಗಿರುವ ನಾಲೆಜ್ ಇದೆಯಲ್ಲ ಸರ್, ಇಟ್ ಈಸ್ ಅಮೇಝಿಂಗ್. ಯಾಕಂದರೆ ಯೂಶ್ವಲಿ ಪ್ರೊಡ್ಯೂಸರ್ಗಳು ಅಂದರೆ ಒಂದು ಹಂತಕ್ಕೆ ಎಲ್ರಿಗೂ ನಾಲೆಜ್ ಇರುತ್ತೆ. ಬಟ್ ಅದನ್ನು ಮೀರಿ ಅಂದರೆ VFX ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್, ಎವ್ರಿಥಿಂಗ್, ಅಂದರೆ ಅವರು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್ ನಿರ್ಮಾಪಕರು. ಹಾಗೆ ಟೆಕ್ನಿಷಿಯನ್, ಅಂದರೆ ವಂಡರ್ಫುಲ್ ಟೆಕ್ನಿಷಿಯನ್ಸ್ ನನ್ನ ಜೊತೆಗಿದ್ರು. ಇದು ಬಿಟ್ಟು ಇನ್ನೂ ಸಾಕಷ್ಟು ಜನ ಅಂದರೆ ತೆರೆ ಹಿಂದೆ ಕೆಲಸ ಮಾಡೋ ಎಲ್ಲ ಟೆಕ್ನಿಷಿಯನ್ಸಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಐ ಥಿಂಕ್ ನಾವು ಈ ಸಮಯದಲ್ಲಿ ನಮ್ಮ ಗ್ರಾಮಾಯಣ ಜುಲೈ 3ನೇ ತಾರೀಕು ಬರಬೇಕಂದ್ರೆ ಜೊತೆಯಾಗಿ ನಿಂತಹ ನಮ್ಮ ನಿರ್ಮಾಣ ಸಂಸ್ಥೆ ಲಹರಿ ಫಿಲಮ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ದೇವನೂರು ಚಂದ್ರು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಸರ್ ಅವರ ಸಂಗೀತ ನಿರ್ದೇಶನ ಇದೆ. ನಮ್ಮ ಪ್ರೀತಿಯ ದೊಡ್ಡ ಮನೆ ಹುಡುಗ ವಿನಯ್ ರಾಜ್ಕುಮಾರ್ ಅವರು ನಮ್ಮನ್ನು ರಂಜಿಸೋದಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಮೇಘಾ ಶೆಟ್ಟಿ ಅವರು ಕೂಡ ಅಷ್ಟೇ ಅಮೇಝಿಂಗ್ ಆಗಿ ಕೆಲಸ ಮಾಡಿದ್ದಾರೆ, ನಟಿಸಿದ್ದಾರೆ. ಒಂಥರ ಮೊದಲು ಮಾಡ್ಕೊ ಬಂದಿರೋದಕ್ಕೂ ಗ್ರಾಮೀಣ ಮಾಡೋಕ್ಕೂ ಫಸ್ಟ್ ಅವ್ರನ್ನ ನೋಡೋದಕ್ಕೂ ತುಂಬಾನೇ ಡಿಫ್ರೆಂಟ್ ಥರ, ಒಂಥರ ಬೇರೆ ಥರ ಕಾಣಿಸ್ತಾ ಇದ್ದು. ಒಂಥರ ರಫ್ ಲುಕ್ ತುಂಬ ಚೆನ್ನಾಗಿದ್ದಿತ್ತು.
ಅದರಲ್ಲಿ ಒಂದು ಫೈಟ್ ಮಾಡಿಸ್ದೆ, ಒಂದು ಮರಳು ದಂಧೆದು ಒಂದು ಫೈಟ್ ಮಾಡಿಸ್ದೆ, ಅದು ಒನ್ ಡೇ ಮಾತ್ರ. ಅದು ಎಷ್ಟು ಫೈಟ್ ನ್ಯಾಚುರಲ್ ಆಗಿ ಫೈಟ್ ಮಾಡಿಕೊಟ್ಟೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಬಟ್ ಆ ಫೈಟ್ನ ನಮ್ಮ ಚಂದ್ರು ಸರ್ ಪುನೀತ್ ಸರ್ಗೆ ತೋರಿಸಿದ್ರು. ಪುನೀತ್ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ತುಂಬಾ ಖುಷಿಯಾಗಿ ಅವ್ರಿಗೆ ಚಂದ್ರು ಸರ್ನ ಕರೆದುಬಿಟ್ಟು ಮಾತಾಡಿಸಿ ಅವ್ರಿಗೆ ಏನೋ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಬಟ್ ಅದು ಏನು ಮಾಡೋದು, ಆ ಫೈಟ್ ಇಲ್ಲ ಈ ಗ್ರಾಮೀಣ ಫಸ್ಟ್. ಯಾಕಂದ್ರೆ ಹಳೇದು ಒಂದು ಇದು ಮಾಡಿದ್ರು, ಅದು ಇಲ್ಲಿಗೆ ಎಲ್ಲ ತುಂಬ ಥರ ಚೇಂಜ್ ಆಗಿದೆ. ಬಟ್ ಕತೆ ಏನು ಚೇಂಜ್ ಆಗಿಲ್ಲ. ಆದರೂ ಇನ್ನೆರಡು ಫೈಟ್ ಇದೆ, ಒಂದು ಹೋಟೆಲ್ ಫೈಟ್ ಇದೆ, ತುಂಬ ನ್ಯಾಚುರಲ್ ಆಗಿ ಬೇಕು ಅಂತಂದರು. ಅದು ವಿನಯ್ ಸರ್ಗೆ ತುಂಬ ಇಷ್ಟ ಆಯಿತು ಆ ಫೈಟು. ಮತ್ತು ಕ್ಲೈಮ್ಯಾಕ್ಸ್ ಫೈಟು ಅಷ್ಟೇ ನಮ್ಮ ಲೂಸ್ ಮಾಧವ್ರ ಜೊತೆ ಇವ್ರದ್ದು ಕಾಂಬಿನೇಷನ್ಗೆ ಒಂದು ಫೈಟ್ ತಗೊಂಡೆ, ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತು ಏನಕ್ಕೆ ನಾನು ನೆನಪಾಗುತ್ತೆ ಅಂದರೆ ನೋಡಿ, ಇಲ್ಲೇ ಕೂತಿದ್ದಾರೆ ದುನಿಯಾ ವಿಜಯ್ ಸರ್. ಆದರೆ ನಾವು ಪಾಪ ಅವ್ರಲ್ಲಿ ಫೈಟ್ ಮಾಡುವಾಗ ಅವರು ಯಾಕಂದ್ರೆ ತುಂಬ ನ್ಯಾಚುರಲ್ ಮಾಡ್ತಾಯಿದ್ರು. ಆಗ ಟೈಮ್ ಇಲ್ಲ ನಮಗೆ, ಬರೀ ಹಾಫ್ ಡೇ ಒನ್ ಡೇಲಿ ನಾವು ಫೈಟ್ ಮಾಡಿದ್ದು. ತುಂಬ ಅದ್ಭುತವಾಗಿ ಬಂತು, ಅದು ಸೂಪರ್ ಡೂಪರ್ ಆಯಿತು. ನಿಜವಾಗ್ಲೂ ಇದು ಗ್ರಾಮೀಣ ನಿಜವಾಗ್ಲೂ 100% ತುಂಬ ಚೆನ್ನಾಗಿ ಹೋಗುತ್ತೆ. ಎಲ್ಲರಿಗೂ ಒಳ್ಳೇದಾಗಬೇಕು. ನಮ್ಮ ಟೆಕ್ನಿಷಿಯನ್ ನಾಗೇಶ್ ಸಾರು, ಎಲ್ಲ ಅದು ಟೀಮು, ಮತ್ತು ನಮ್ಮ ಸಂತೋಷ ಸರ್ ತುಂಬಾ ನಾವು ಹೇಳ್ದಂಗೆ ಎಲ್ಲ ಥರ ಮಾಸ್ಟರ್ ಇದಾಗ ಎಲ್ಲ ಥರ ಇದು ಮಾಡ್ತಾಯಿದ್ರು. ಮತ್ತು ಮುರಳಿ ಸರ್ ಜೊತೆ ಸುಮಾರು ಸಿನಿಮಾ ಮಾಡಿದ್ರು. ಎಲ್ಲರಿಗೂ ಒಳ್ಳೇದಾಗಲಿ. ಲಾರಿ ಸರ್ ನಿಜವಾಗ್ಲೂ ಸರ್ ಒಳ್ಳೆ ಸಿನಿಮಾ ಇದು ಮಾಡಿದ್ದೀರಾ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಲಾಸ್ಟ್ ಇಯರ್ ನನಗೆ ಯುವ ಸರ್ ಎಕ್ಕ ಸಿನಿಮಾದಲ್ಲಿ ಬ್ಯಾಂಗಲ್ ಬಂಗಾರಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈ ವರ್ಷದಲ್ಲಿ ಗ್ರಾಮಾಯಣ ಸಿನಿಮಾ ಇದು ಅದ್ಭುತವಾಗಿ ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ವಿನಯ್ ಸರ್ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದೀರಾ. ಡೈರೆಕ್ಟ್ರಿಗೂ ಅಷ್ಟೇ, ಯಾಕಂದರೆ ಕರೆಸಿ ನಮಗೆ ಒಂದು ಒಳ್ಳೆ ವರ್ಷದಲ್ಲಿ ತುಂಬ ವರ್ಷಗಳಾದಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಾಂಗ್ಸ್ಗಳು ಬರ್ತಾ ಇದೆ. ಅದು ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲಂತೂ ಮೇಘನಾ ಮೇಡಮ್ ಆಗಿರ್ಬೋದು, ನಮ್ಮ ಹೀರೋ ಸರ್ ಆಗಿರ್ಬೋದು, ಇಬ್ಬರು ತುಂಬ ಹಾರ್ಟ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಕಷ್ಟ ತುಂಬ ಇಷ್ಟಪಟ್ಟು ಮಾಡಿದ್ರು. ಪ್ರಾಕ್ಟೀಸ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಇನ್ನೇನು ಹೇಳೋದು ಗೊತ್ತಿಲ್ಲ. ತುಂಬ ಚೆನ್ನಾಗಾಗಲಿ ಸಿನಿಮಾ, ಸಕ್ಸಸ್ ಆಗಬೇಕು, ಅದ್ಭುತವಾಗಿ ಆಗಬೇಕು ಈ ಸಿನಿಮಾ. ನಮ್ಮ ದುನಿಯಾ ಸರ್ ಕೂತಿದ್ದಾರೆ, ನಮಗೂ ಒಳ್ಳೆ ಹಿಟ್ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು. ಒಳ್ಳೆಯದಾಗಿ. ಅವ್ರು ಇದ್ದಿದ್ದು ರೀತಿ ತುಂಬಾ ಸಿಂಪಲ್ ಆಗಿರೋರು, ಅಂದ್ರೆ ಒಂಥರ ತುಂಬಾ ಹಂಬಲ್ ಅಂತಾನೆ ಹೇಳ್ಬೋದು ಅಪರ್ಣ ಮ್ಯಾಮು. ವಿನಯ್ ಸರ್ ಮತ್ತೆ ಅಪರ್ಣ ಮ್ಯಾಮ್ ಮತ್ತೆ ಅಶೋಕ್ ಜಂಬೆ ಸರ್ ಇರೋ ಒಂದು ದೃಶ್ಯ ಇದೆ. ಆ ದೃಶ್ಯ ಮಾಡಿದ್ರು ಕಟ್ಟೇಳದ್ ಮರ್ತಿದ್ದೀನಿ. ಲಿಟ್ರಲಿ ನಾನು ನನ್ನ ಇಡೀ ಸೆಟ್ಟು ಕಣ್ಣೀರು ತುಂಬ್ಕೊಂಡಿದ್ದೆ. ಎಕ್ಸ್ಪ್ರೆಷನ್ ನನ್ನ ಕೈಲಿ ಆಗಿಲ್ಲ ಅವತ್ತು. ಮ್ಯಾಮ್ ಇರೋ ಪರಿಸ್ಥಿತಿ, ನಾನು ಅವ್ರಿಗೆ ತೊಂದರೆ ಕೊಟ್ಬಿಟ್ಟು ನಾನು ಒಂದು ಗೆದ್ದು ಮತ್ತೆ ಈ ದೃಶ್ಯ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅನ್ನೋ ಒಂದು ಖುಷಿ. ಅದನ್ನು ಯಾವ್ದು ಅನುಭವಿಸ್ಬೇಕು, ಯಾವ್ದು ಖುಷಿ ಪಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಮ್ಯಾಮ್ ನನ್ನ ಪಾಲಿಗೆ ನೀವು ಯಾವತ್ತೂ ಇರ್ತೀರಾ. ನಿಮ್ಮ ವಾಯ್ಸ್ ನೋಟ್ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ನಿಮ್ಮ ಧ್ವನಿ ಚಂದ್ರು, ಆ ವಾಯ್ಸ್ ಯಾವಾಗಲೂ ನಾನು ಮರೆಯಲ್ಲ. ಥ್ಯಾಂಕ್ ಯು. ಐ ಥಿಂಕ್ ನಾವು ಇಡೀ ಗ್ರಾಮಾಯಣ ಚಿತ್ರತಂಡ ಅಪರ್ಣ ಮ್ಯಾಮ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ ಈ ಟೈಮಲ್ಲಿ. ಅವ್ರು ಈ ಟೈಮಲ್ಲಿ ಇದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಆದ್ರೆ ಗೊತ್ತು ಅವರ ಆಶೀರ್ವಾದ ನಮ್ಮ ಇಡೀ ತಂಡ ಮತ್ತೆ ನಮ್ಮ ಸಿನಿಮಾ ಮೇಲೆ ಇರುತ್ತೆ ಅಂತ. ಈ ಚಿತ್ರ ಮುಗಿದಿರುವಂತಹ ಮತ್ತು ತೆರೆಗೆ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವನಿಲ್ಲ. ಪರವಾಗಿ ನಾನು ಈ ಚಿತ್ರವನ್ನ ಕಂಡು ಬಿಡೋದಕ್ಕೆ ಬಯಸ್ತೇನೆ. ಇನ್ನು ಒತ್ತು ಮೂಡಿಲ್ಲ, ಎದ್ದೇಳು ಅಂತ ಅಲ್ಲೇನಿನ್ನು ಬೆಣ್ಣೆ ನೀರು ತಕ್ಕಿದ್ಯಾ? ನಾವು ಬಳಿ ಬಂದ್ರೆ ಅಕ್ಷಯ ಮತ್ತೆ ಚಂದ್ರೂರೇ, ನನ್ ಮಾತೆ ಹೊರಡ್ತಾ ಇಲ್ಲ. ನಾನೇನ ಇದ್ ಮಾಡಿದ್ದು ಅನ್ಸತ್ತೆ. ನೀವೇ ಮಾಡಿಸಿರೋದು, ಖಂಡಿತ ನಾನಲ್ಲ. ಅಸ್ತಾರಿ ಅವ್ರಿಗೂ ತೋರಿಸ್ದೆ, ತುಂಬಾ ಇಷ್ಟಪಟ್ಟರು. ತುಂಬಾ ಚೆನ್ನಾಗಿ
ಅಂದರೆ ಓವರಾಲ್ ಇಡೀ ವಿಡಿಯೋ ಈ ಥರ ಎಲ್ಲ ನೋಡ್ಬಿಟ್ರೆ ಆಸೆ ಹುಟ್ಬಿಡುತ್ತೆ, ನೋಡ್ಬಾರ್ದು. ಈ ಪೂರ್ತಿ ಸಿನಿಮಾ ನೋಡಬೇಕು ಅನಿಸ್ತಿದೆ. ಎನಿವೆ ಹೇಳಿದ್ದೀನಿ, ಯು ಕ್ಯಾನ್ ಕಾಲ್ ಹಿಮ್ ಎನಿ ಟೈಮ್. ಖುಷಿ ಆಯಿತು, ತುಂಬ ತುಂಬ ಥ್ಯಾಂಕ್ಸ್. ಬೇಗ ಆ ಒಳ್ಳೆ ದಿನ ಬರಲಿ ನಮ್ಮೆಲ್ಲರ ಪಾಲಿಗೆ. ಟ್ರೈಲರ್ ಅನ್ನ ಲಾಂಚ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ನನಗೆ ಅಪರ್ಣಮ್ ಮೇಡಮ್ ಅವರ ಮನೆಯವರು ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ದಯವಿಟ್ಟು ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಮಾತು ಮರ್ತು ಹೋಗುತ್ತೆ, ಮೂಕನಾಗ್ತೇನೆ. ಇಂಥದ್ದೊಂದು ಸಂದರ್ಭದಲ್ಲಿ ನಾನು ಅವಳೊಡನೆ ಇರಬೇಕಿತ್ತು. ಅವಳು ಇಲ್ಲಿ ಮತ್ತು ನಾನು ಅಲ್ಲಿ. ಇವತ್ತಿನ ದಿನ ಅವಳು ಇಲ್ಲದೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಈವರೆಗೆ ಏರಿರದ ಎಷ್ಟೆಲ್ಲ ವೇದಿಕೆಗಳನ್ನ ಏರ್ತಾ ಇದ್ದೇನೆ, ಮೆರೀತಾ ಇದ್ದೇನೆ. ಈ ಮೆರತವನ್ನ ಒಂದು ಮೆರವಣಿಗೆ ಅನ್ಕೊಂಡಿದ್ದೇನೆ. ಅವಳ ಹೆಸರಿನೊಟ್ಟಿಗೆ ನನ್ನ ಹೆಸರು ಬೆರೆತಿದೆ. ಅವಳಿಲ್ಲದೆಯೇ ನಾನು ಮೆರೆಯಲಾರೆ ಅನ್ನೋದನ್ನು ಸಹ ಇಲ್ಲಿ ಹೇಳ ಬಯಸ್ತೇನೆ. ಸುಮಾರು ಸಲ ಈ ಮಾತನ್ನಾಗಲೇ ಹೇಳಿದ್ದೇನೆ. ಈ ನಾಗರಾಜ ವಸ್ತಾರೆ ಅಂತಕ್ಕಂಥ ಈ ಮನುಷ್ಯ, ಅವಳು ನನ್ನೊಳಗೆ ಇದ್ದಾಳೆ ಆಗಿ ನಾನು ಅವಳನ್ನು ಸದಾ ಹೊತ್ತೊಯ್ಯುವ ತೇರು. ದೇವನೂರು ಚಂದ್ರು ಅವರು ಬರಬೇಕು ಅಂತ ಫೋನ್ ಮಾಡಿದಾಗ ಒಂದು ಮಾತನ್ನು ಹೇಳಿದೆ, ಅವಳ ಹೆಸರು ಎಲ್ಲೆಲ್ಲಿ ಕೇಳಿ ಬರುತ್ತೆ ಅಲ್ಲೆಲ್ಲ ನಾನು ಇರುವ ಒಲವನ್ನು ನಿಲುವನ್ನು ಕೈಕೊಳ್ತೇನೆ ಅಂತ. ಆ ಸಲುವಾಗಿ ಬಂದಿದ್ದೇನೆ. 6-8 ವರ್ಷಗಳಿಂದ ನಮ್ಮಿಬ್ಬರ ನಡುವೆ ಈ ಗ್ರಾಮಾಯಣ ಚಿತ್ರದ ಕುರಿತಾಗಿ, ಅವಳ ಅಭಿನಯವನ್ನು ಕುರಿತಾಗಿ ಮತ್ತು ಈ ಕಡೂರು ಅರಸೀಕೆರೆ ಸೀಮೆಯ ಒಳಾಂತರದ ಒಳನಾಡು ಅಂತಿರುತ್ತಲ್ಲ, ಅಲ್ಲಿಯ ಭಾಷೆ, ಅಲ್ಲಿಯ ನೆಲ, ಜಲ, ಆಕಾಶ ಕುರಿತಾಗಿ ಯಾವತ್ತೂ ನಾವು ಮಾತಾಡ್ತಾ ಇದ್ವಿ. ಇವತ್ತು ನಾನು ಇಲ್ಲಿ ತೆರೆಯ ಮೇಲೆ ಅವಳನ್ನ ಕುರಿತಾಗಿ ಏನನ್ನು ಕಂಡೆ ಅವೆಲ್ಲವನ್ನೂ ಅವಳ ಮೊಬೈಲಿನಲ್ಲಿ ಇವತ್ತಿಗೂ ಕಾಪಿಟ್ಕೊಂಡಿದ್ದೇನೆ. ಚಿತ್ರದ ನಾಯಕನನ್ನ ಪೊರಕೆಯಲ್ಲಿ ಹೊಡೆಯುವ ಸಂದರ್ಭ, ಅದನ್ನ ಅವಳು ಅಲ್ಲಿ ಮಾಡಿ ಬಂದ್ಲು. ಆದರೆ ಆ ಸಂದರ್ಭವನ್ನ ನನ್ನೊಟ್ಟಿಗೆ ಸುಮಾರು ಕಾಲ ಜೀವಿಸಿದ್ಲು ಅಂತಾನು ಹೇಳ ಬಯಸ್ತೇನೆ. ಚಿತ್ರವನ್ನ ಮಾಡುವ ಸುಮಾರಿನಲ್ಲಿ ಆರೋಗ್ಯ ಸರಿ ಇರಲಿಲ್ಲ. ಇದು ಮರುಚಿತ್ರೀಕರಣ ಆದಂತಹ ಒಂದು ಸಿನಿಮಾ. ಇದು ಯಾವ್ಯಾವುದೋ ಕಾರಣಕ್ಕೆ ಮತ್ತೆ ಮತ್ತೆ ಸ್ಥಗಿತಗೊಂಡು ಇವತ್ತಿನ ದಿನ ಈ ಹಂತಕ್ಕೆ ಬಂದಿದೆ. ಹೆಚ್ಚು ಮಾತಾಡ್ಲಾರೆ, ತುಂಬಾ ಭಾವುಕನಾಗ್ಬಿಡ್ತೇನೆ ಯಾವುದೇ ಸಂದರ್ಭದಲ್ಲಿ ಸಹ. ನನಗೆ ಮೆಟ್ರೋದಲ್ಲಿ ಹೋದ್ರೆ ಇದೇ ರೀತಿಯ ಭಾವುಕತೆ ಕಾಡುತ್ತೆ, ಒಡಮೂಡುತ್ತೆ. ಇನ್ನು ಲಹರಿಯ ಬೇಲಿಯವ್ರಿಗೆ ಅವರನ್ನ ಭೇಟಿಯಾದಾಗ ಹೇಳಿದೆ, ಈ ಲಹರಿ ಅನ್ನೋದು ನಾವೆಲ್ಲ ಚಿಕ್ಕಂದಿನಲ್ಲಿ, ಅಂದ್ರೆ ನಾನು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕೆಸೆಟ್ಗಳ ಮೂಲಕ ಆ ಸಂಸ್ಥೆಯನ್ನ ಕಂಡು ಸಂಭ್ರಮಿಸ್ತಾ ಇದ್ವಿ. ಅಪರ್ಣೆಯ ಕಪಾಟಿನಲ್ಲಿ ಸಾವಿರಾರು ಲಹರಿ ಕೆಸೆಟ್ಗಳಿವೆ. ಒಂದೊಂದು ನೆನಪು ಅದು. ಅವಳಿದ್ದಂತಹ ಸಂದರ್ಭದಲ್ಲಿ ಯಾಕೆ ಇಟ್ಕೊಂಡಿದ್ಯಾ ಇದನ್ನೆಲ್ಲ, ಕೊಟ್ಬಿಡೋಣ. ಇವತ್ತಿನ ದಿನ ಅದನ್ನ ಕೊಡುವಂತಹ ಒಂದು ಹೊತ್ತು ಗೊತ್ತು ನನ್ನಲ್ಲಿದೆ. ಆದರೆ ಕೊಡುವಂತಹ ಮನಸ್ಥಿತಿ ನನ್ನೊಳಗಿಲ್ಲ. ಒಂದೊಂದು ಸಹ ನೆನಪಿನ ಖಜಾನೆ.
ಈ ಗ್ರಾಮಾಯಣ ಚಿತ್ರಕ್ಕೆ ಒಳ್ಳೆಯದಾಗಲಿ, ಎಲ್ಲರೂ ಈ ಸಿನಿಮಾವನ್ನು ಗೆಲ್ಲಿಸಿ ಅಂತ ಪ್ರಾರ್ಥಿಸ್ತೇನೆ. ನಾಗರಾಜ್ ವಸ್ತಾರಿ ಸರ್, ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿ ನಾವು ಅಪರ್ಣ ಮಧುವನ ಕಾಣ್ತೀವಿ. ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳಿ ನಾಗರಾಜ್ ವಸ್ತಾರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನೀವು ಇಷ್ಟೇ ಪ್ರೀತಿಯಿಂದ ಟ್ರೈಲರನ್ನು ಕೂತು ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಪ್ಲೀಸ್ ಟ್ರೈಲರ್ ನಾನು ಸರಿ ಕಲ್ಪಿಟ್ಟೆ. ಸಮಸಮವಾಗಿ ಸಂತೋಷವನ್ನು ದುಃಖವನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಚಿತ್ರದ ಟ್ರೇಲರ್ ಬಿಡುಗಡೆ ಆಗ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆಯದಾಗಿ. ದಿಕ್ಕು ದೆಸೆ ಇಲ್ದಿರೋ ಪರದೇಶನ್ ಕೊಂದಂಗೆಲ್ಲ ಸೀನಿನ್ ಕೊಲ್ಲೋದು. ಒಂದು ನೀನೇನಾದ್ರೂ ಮಾಡು, ಇಲ್ಲ ನನಗ್ ಮಾಡಕ್ ಬಿಡು. ಸೀನಾನು ಮನುಷ್ಯ ಅಲ್ವೇನ, ತಪ್ಪು ಮಾಡಕ್ ಬಿಡರಿ, ಅವನಾಗಿ ತಗಲಾಕತ್ತಾನೆ. ಯಾವನ್ ಜೊತೆಗೆ ಲಲ್ಲೆ ಹೊಡೆಯಕ್ ಹೋಗಿದ್ದಾಗಿ ನಾನು ಸೀನನ್ ಜೊತೆಗಿದ್ದೆ. ನಾನಿನ್ನ ಬಹಳ ಬುದ್ಧಿವಂತ ಅಂತ ಕಡಿಬೇಕು ಸುಮ್ಮನೆ. ನಿನ್ನಿಂದ ಊರಲ್ಲಿ ತಲೆ ಕಂತಿರಗಾಡಕ್ಕಾಗ್ತಿಲ್ಲ ಕಣ್ಣ. ಹೊಲದಲ್ಲಿ ಹುಡುಕ್ತೆ, ಮನೇಲಿ ಹುಡುಕ್ತೆ, ಅಲ್ಲಿ ಹುಡುಕ್ತೆ, ಇಲ್ಲಿ ಹುಡುಕ್ತೆ, ಎಷ್ಟು ಕಡೆ ಹುಡ್ಕೊತೀನ, ಎಲ್ಲ ಕಡೆ ಹುಡುಕಿದ್ದೀನಿ ನಿನ್ನ. ಇಷ್ಟ ದೊಡ್ಡ ಒಳ್ಳೆದಲ್ಲ ಕುಸ್ಮ. ಈ ನನ್ನ ಮಕ್ಕಳು ಮೂಲ ಹುಡುಕಲ್ಲ, ಒಟ್ಟ ಹಾಕಬೇಕು ಸಮಾಧಾನ ಇಲ್ಲ ನಂಗೆ. ನಿಮ್ ಬಾವ ಅವ್ರ ಫ್ಯಾಕ್ಟ್ರಿನಲ್ಲಿ ಕೆಲಸ ಹುಡುಕಿದಂತೆ ಮುಚ್ಕೊಂಡು ಊರ್ ಬಿಡ ನೋಡು. ಈ ಅಲ್ಕ ಬುದ್ಧಿಯನ್ನ ಬಿಟ್ಟು ಸರಿಯಾಗಿ ಬದುಕ್ತೀನಿ ಅಂದ್ರೆ ಎತ್ತು ಪಾಪಕ್ಕೆ ನಾನೇ ನಿನ್ನ ಸಾಯಿಸಿ ಜೀವ ಕಿತ್ಕಣ. ಪಟ್ಟಿ ಬಿಟ್ಟು ಮಾತಾಡೋ, ಒಳ್ಳೇದಲ್ಲ ಇದು. ಯಾವುದೇ ಇಲ್ಲ. ಒಬ್ಬ ಮನುಷ್ಯ ನಿಜಗಿಡಿಸ್ಬೇಕು ಅಂದ್ರೆ ಸೊಳ್ಳೆ ಕಚ್ಚಲೇಬೇಕು ಅಂತೇನಿಲ್ಲ. ಕಿವಿ ಹತ್ರ ಗುರಿ ಕೊಟ್ಟರೆ ಸಾಕು. ಅದೇ ನೋಡಿ ನೋಡ್ತಿದ್ವಿ. ಈ ಆಟೋ ಒಳ್ಳೇದಲ್ಲ ಇದು. ಕಂಡೋರ್ ಮನೆ ತೋಟಕ್ಕಾದ ಬದುಕಿದ್ರು ನಿನ್ನ ಹತ್ರ ಕೈ ಒಡ್ಡಲ್ಲ. ಮಗನೇ ಬೇವರ್ಸಿ ಬಾಯಿಗೆ ಮಂಡಾಕ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೇಳಿದ್ರೆ ನಮಗೂ ಸಮಾಧಾನ ಅಂತೇಳಿ. ಸರ್, ನೀವು ಸ್ಕ್ರಿಪ್ಟಿಂದಲೂ ಕೂಡ ಜರ್ನಿಯಲ್ಲಿದ್ದೀರಾ, ರಾಮಾಯಣದ ಸ್ಕ್ರಿಪ್ಟಿಂದಲೂ ಕೂಡ ಇಡೀ ತಂಡದ ಜೊತೆಗೆ ಜರ್ನಿಯಲ್ಲಿದ್ದೀರಾ. ಇವತ್ತು ವಿನಯ್ ರಾಜ್ಕುಮಾರ್ ಅವರು ಈ ರೀತಿಯಾಗಿ ಅಬ್ಬರಿಸೋದನ್ನ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಇದ್ರ ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನಗೆ ಎಷ್ಟು ಇಷ್ಟ ಆಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವೆಲ್ಲ ಹೇಗೆ ಇಷ್ಟಪಟ್ಟಿದ್ದಾರೆ ಬಹಳ ಮುಖ್ಯ ಆಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ದೇವರು ಚಂದ್ರ ಅವ್ರಿಗೆ ಥ್ಯಾಂಕ್ಸು, ಆಮೇಲೆ ಹೈರು ಬೇರೆ ಅವ್ರಿಗೆ ಥ್ಯಾಂಕ್ಸು. ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಸಿನಿಮಾನ ತುಂಬ ವರ್ಷದಿಂದ ಇಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೇದಾಗಿದೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಮಂಗಳಮ್ಮ, ಸೀನಾ ಅವ್ರನ್ನ ನೋಡಿ ಖುಷಿ ಆಯ್ತಾ? ಒಂದೆರಡು ಮಾತು ಪ್ಲೀಸ್. ಆಲ್ ದ ಬೆಸ್ಟ್ ಹೇಳಿ ಪ್ಲೀಸ್ ಪ್ಲೀಸ್ ಅಮ್ಮ. ಖುಷಿ ಆಯ್ತಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು, ಹಳ್ಳಿ ನಾಡಿನ ಹುಡುಗನ ಥರ. ಕುಸುಮನ್ ಬೇರೆ ಟಾರ್ಚರ್ ಕೊಡ್ತಾ ಇದ್ರು, ಎಲ್ಲವರೇ ಕುಸುಮ ಅಂತ. ನಮ್ಮ ಆಚೆ ಬಂದ್ರೆ ಅಷ್ಟೇ ಮಾತಾಡಲ್ಲ, ಮನೇಲಿ ಎಲ್ಲರಿಗಿಂತ ಜಾಸ್ತಿ ಮಾತಾಡಲ್ಲ ಅಮ್ಮ. ಐ ನೋ, ಈಗ ಅಣ್ಣನನ್ನೆಲ್ಲರೂ ರೋಲ್ ಮಾಡೆಲ್ ಆಗಿ ನೋಡೋದು ಪ್ರತಿಯೊಬ್ರು ಕೂಡ. ವಿನಯ್ ರಾಜ್ಕುಮಾರ್ ಸರ್ನ ಇದೀಗ ಟ್ರೈಲರ್ ಅಲ್ಲಿ ಇಷ್ಟು ದೊಡ್ಡ ಪರದೆಯಲ್ಲಿ ಅಂದ್ರೆ ನಮ್ಗೆ ಸಿನಿಮಾ ನೋಡಿದಾಗೆ ಆಗುತ್ತೆ. ಅಫ್ಕೋರ್ಸ್ ಈ ರೀತಿಯಾಗಿ ನಾವು ಲಾಂಚ್ ಮಾಡಿದಾಗ ಸೀನಾ ಆಗಿ
ವಿನಯ್ ರಾಜ್ಕುಮಾರ್ ಅವರು ನಿಮಗೆ ಎಷ್ಟು ಇಷ್ಟ ಆದ್ರು, ಹೇಗೆ ಅನ್ನಿಸ್ತು ಅಂತ? ಎಲ್ಲರಿಗೂ ನಮಸ್ಕಾರ. ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಇದನ್ನ ಆಕ್ಚುಲಿ ಇನ್ನೊಬ್ರು ನೆನ್ಸ್ಕೊಬೇಕು. ಈ ಸಿನಿಮಾ ಶುರು ಮಾಡಿದ ಪ್ರೊಡ್ಯೂಸರ್ ಬೇರೆ, ಇವಾಗ ಈ ಸಿನಿಮಾ ರಿಲೀಸ್ ಮಾಡ್ತಿರೋ ಪ್ರೊಡ್ಯೂಸರ್ ಬೇರೆ. 8 ವರ್ಷ ಆಗಿದೆ. 8 ವರ್ಷದಲ್ಲಿ ಏನೇನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಈ ಸಿನಿಮಾಗೆ ಒಂದು ಶಕ್ತಿ ಇತ್ತು, ಈ ಸಿನಿಮಾಗೆ ಒಂದು ಉಸಿರಿತ್ತು. ಆ ಉಸಿರು ಆ 8 ವರ್ಷನೂ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ ನಮ್ಮ ಡೈರೆಕ್ಟ್ರು. ಸೊ ಸರ್, ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಯು. ಈ ಜರ್ನಿ ಅದು ಹೆಂಗ್ ಮಾಡಿದ್ವಿ ಗೊತ್ತಿಲ್ಲ, ನೀವು ಎಷ್ಟು ಕಷ್ಟಪಟ್ಟಿದ್ದೀರ ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರದ್ದೇ ಒಂದು ಸ್ಟೋರಿ ಇದೆ, ಅವ್ರ ಬಗ್ಗೆ ನೀವು ತಿಳ್ಕೊಬೇಕು ಈ 8 ವರ್ಷ ಅವ್ರು ಏನೇನು ಮಾಡಿದ್ದಾರೆ ಅಂತ. ಈ ಟ್ರೇಲರ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಏನು ಹೇಳಲೇಬಾರ್ದು. ಎಲ್ಲರಿಗೂ ಹೇಳ್ತೀನಿ, ಈ ಟ್ರೇಲರ್ ನೋಡಿ ನೀವೇ ಡಿಸೈಡ್ ಮಾಡಿ ಸಿನಿಮಾ ಹೆಂಗಿರುತ್ತೆ ಅಂತ. ಟ್ರೇಲರ್ ಅಂತ ಹೇಳ್ತಾರಲ್ಲ, ಡೆಫಿನೆಟ್ಲಿ ಟ್ರೇಲರೇ ಸಿನಿಮಾ ಎಂದು ಬೇರೆ ಥರನೇ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಅಣ್ಣನ ಈ ರೀತಿ ನೋಡೋಕ್ಕೆ. ಅವನಲ್ಲಿರೋ ಪ್ರತಿಯೊಂದು ಟ್ಯಾಲೆಂಟು, ಒಂದು ಎಕ್ಸ್ಪ್ರೆಷನ್ಸ್ ಪ್ರತಿಯೊಂದನ್ನು ಆಚೆ ತೆಗೆದಿದ್ದಾರೆ. ಸಖತ್ ಖುಷಿ ಆಯಿತು. ಆ್ಯಂಡ್ ಅವ್ರ ಪೇರು ತುಂಬ ಚೆನ್ನಾಗಿದೆ, ಮೇಘಾ ಶೆಟ್ಟಿ ಅವರು ಆ್ಯಂಡ್ ವಿನಯ್. ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಇಡೀ ಸಿನಿಮಾ ನನಗೆ ರೊಮ್ಯಾಂಟಿಕ್ ಪೋರ್ಷನ್ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಡೀ ಟೀಮ್ಗೆ ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಐ ಹ್ಯಾವ್ ಟು ವಿಶ್ ಎಲ್ರಿಗೂ ಆಲ್ ದ ಬೆಸ್ಟ್. ಈ ಸಿನಿಮಾ ಪಕ್ಕಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಬಂದಂತಹ ನಮ್ಮ ದೊಡ್ಡಮನೆ ಕುಟುಂಬಕ್ಕೆ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಮೇಘ ಅವರೇ ಪ್ಲೀಸ್ ಜಾಯ್ನ್ ಆಗಿ. ಸರ್ ಪ್ಲೀಸ್. ಹಂಸಲೇಖ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ದುನಿಯಾ ವಿಜಯ್ ಸರ್ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ನವೀನ್ ಸರ್ ಪ್ಲೀಸ್. ಅರುಣ್ ಸಾಗರ್ ಸರ್ ಪ್ಲೀಸ್. ನವೀನ್ ಸರ್ ಪ್ಲೀಸ್. ನಾಗರಾಜ್ ಸರ್ ಪ್ಲೀಸ್. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.